ಕನಕಪುರ ಕಳೆದ ವರ್ಷ ಬಿಜೆಪಿ ಶಾಸಕ ಬಸವರಾಜ ಯತ್ನಾಳ್ ಅಕ್ರಮ ಆಸ್ತಿ ಪ್ರಕರಣದ ಹಿನ್ನೆಲೆಯಲ್ಲಿ ಹುರುಳಿಲ್ಲದ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕಾಗಿ ನಾನು ಸಲ್ಲಿಸಿರುವ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಿಸಿದಂತೆ ಇಂದು ಕನಕಪುರ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಿದ್ದೇನೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ದಿನಾಂಕ 4/6/2025 ಬುಧವಾರ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ನಾಗೇಶ್ ಅವರ ಮುಂದೆ ಹಾಜರಾದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ನೀಡಿದ್ದರು. ಅವರ ಪರ ವಕೀಲ ಗಣಪತಿ ಹೆಗಡೆ ಹಾಜರಾಗಿದ್ದರು. ನ್ಯಾಯಾಲಯವು ಪ್ರಕರಣವನ್ನು ಜೂನ್ 19ಕ್ಕೆ ಮುಂದೂಡಿತು. ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರಕರ್ತರೊಂದಿಗೆ ಮಾತನಾಡಿ, ಬಿಜೆಪಿ ಶಾಸಕ ಯತ್ನಾಳ್ರವರು ಬಾಯಿ ಹರುಕುಬಾಯಿ ಇದ್ದಂತೆ, ಮನಬಂದಂತೆ ಮಾತನಾಡುವ ಅವರು ಆದಾಯ ತೆರಿಗೆ ಪ್ರಕರಣದಲ್ಲಿ ನನ್ನ ವಿರುದ್ಧ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಆದ್ದರಿಂದ ಅವರ ವಿರುದ್ಧ ನಾನು 100 ಕೋಟಿ ಹಣ ಮಾನನಷ್ಟ ಮೊಕದ್ದಮೆ ಹೂಡಿದ್ದೇನೆ. ಈಗಾಗಲೇ 1 ಕೋಟಿ ಹಣವನ್ನು ನ್ಯಾಯಾಲಯಕ್ಕೆ ಕಟ್ಟಿದ್ದೇನೆ. ಈ ನಡುವೆ ಯತ್ನಾಳ್ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ, ಬೆಂಗಳೂರು ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ಮುಂದುವರೆಸಲು ಅರ್ಜಿ ಸಲ್ಲಿಸಿದ್ದರು. ಆದರೆ ನ್ಯಾಯಾಲಯವು ಅವರ ಅರ್ಜಿಯನ್ನು ವಜಾಗೊಳಿಸಿ ನೀವು ಕನಕಪುರಕ್ಕೆ ಹೋಗಿ ಎಂದು ಆದೇಶ ನೀಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ದಾಖಲಾತಿಗಳನ್ನು ನ್ಯಾಯಾಲಯಕ್ಕೆ ತೋರಿಸಿದ್ದೇನೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸಗೌಡ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಬಸನಗೌಡ ಯತ್ನಾಳು ನನ್ನ ಮೇಲೆ ನನ್ನ ಮಾನಹಾನಿ ಮಾಡುವಂಥ ನಾನು ಇಡೀ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಕೇಸ್ನೆಲ್ಲ ಕೂಡ ನನ್ನ ಮೇಲೆ ಕೈ ಬಿಡಬೇಕು ಅಂತೇಳಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಕೈ ಬಿಡಬೇಕು ಅದೇನೋ ಹೇಳೋರು ಸ್ಟೇಟ್ಮೆಂಟ್ ಮಾಡೋಕ್ಕೆ ನಾನು ಸೆಂಟ್ರಲ್ ಮಿನಿಸ್ಟರ್ಸ್ನ ಎಲ್ಲ ಹೋಗಿದ್ದು ಬೆಂಬಲ ಬಿಡ್ತಾ ಇದ್ದೀನಿ ಅಂತೇಳಿ ಏನೋ ಒಂದು ಹೇಳಿಕೆ ಭಾಳ ಕೆಟ್ಟ ಬಾಯದು ಹೇಳ್ತಾ ಇದ್ರು. ಅದಕ್ಕೆ ನಾನು 100 ಕೋಟಿಗೆ ಮಾನನಷ್ಟ ಹಾಕಿ 1 ಕೋಟಿ ಚಿಲ್ಲರೆ ಕಟ್ಟಿದ್ದೀನಿ. ಕೋರ್ಟ್ ಫೀಸೇ ಕಟ್ಟಿದ್ದೀನಿ. ಅದು ಅವರು ಹೈಕೋರ್ಟಲ್ಲಿ ಬೆಂಗಳೂರಿಗೆ ಹಾಕಬೇಕು ಅಲ್ಲ ಹಾಕಬೇಕು ಅಂತೆಲ್ಲ ಕೇಳ್ಕೊಂಡಿದ್ರು. ಅದೆಲ್ಲ ವಜಾ ಆಯಿತು. ಕನಕಪುರಕ್ಕೆ ಹೋಗ್ಬೇಕು ಅಂತ. ಸೊ ಅದಕ್ಕೆ ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಾನೇನು ಅಪ್ಲಿಕೇಶನ್ ಫೈಲ್ ಮಾಡಿದ್ದೆ, ಏನು ದಾಖಲೆ ಹೋಗ್ಬಿಟ್ಟಿದ್ದೆ, ಅದನ್ನೆಲ್ಲ ಇವತ್ತು ರುಜುಪಡಿಸ್ಬೇಕಾಗಿದೆ. ಅದಕ್ಕೆ ನಾನು ಬಂದು ಇಲ್ಲಿ ಟೈಮ್ ತೆಗೆದುಕೊಂಡು ನಾನು ಮುಂದಕ್ಕೆ ಹಾಕೋದು ಬೇಡ ಅಂತೇಳಿ ರುಜು ಕೋರ್ಟ್ ಮುಗಿಸ್ಕೊಂಡು ಈಗ RCB ಸಿದ್ಧತೆ ಅವರೆಲ್ಲ ಬರ್ತಾ ಇದ್ದಾರೆ. ಅವರಿಗೆಲ್ಲ ಸ್ವಾಗತ ಮಾಡಬೇಕು ಸರ್. 18 ವರ್ಷಗಳದ್ದು ಸರ್ ಎಲ್ಲ ಕನಸಾಗಿರುವಂಥದ್ದು. ಅಪ್ಪ, ಎಲ್ಲರಿಗೂ ಕೂಡ ಒಂದು ಅವಕಾಶ ಇದೆ. DVG ಹೇಳ್ತಾರೆ, ನಾನು ಮಮ್ಮಾಡು ಕೈಗೆ ತೊಲಗೆ ಉದ್ಯೋಗವ, ನಾನೇನು ಹುಲ್ಲು ಕಟ್ಟಿ ಎಂಬ ನುಡಿಬೇಡ, ಏನು ಮಾಹುದುವಿಲ್ಲ ಜಗದ ಇದರೊಳಗೆ ತಾಣ ನಿನಗುವುದು ಮಂಕುತಿ ಮಾಡಿಲ್ಲ. ಈ ದೇಗುಲದ ಜಗತ್ತಿನಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿನಗೆ ಅವಕಾಶ ಇದ್ದೇ ಇದೆ, ನೀನು ಎಷ್ಟು ಚಿಕ್ಕವನಾಗಲಿ ದೊಡ್ಡವನಾಗಲಿ. ಸೊ 18 ವರ್ಷದಿಂದ ನಮ್ಮ RCB ಅವರು ಭಾಳ ಪ್ರಯತ್ನ ಮಾಡ್ತಾಯಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಎಷ್ಟೇ ಕಷ್ಟ ಆದರೂ ನಮ್ಮ ಟೀಮ್ ಬಿಡದೆ, ಬೆಂಗಳೂರು ಟೀಮ್ ಬಿಡದೆ ಕಷ್ಟ ಸುಖ ಎರಡರಲ್ಲೂ ಕೂಡ ಅವರು ಉಳ್ಕೊಂಡಿದ್ರು. ಅದು ಭಾಳ ವಿಶೇಷವಾದಂಥ ವಿಚಾರ. ನಿನ್ನೆ ಸಾಕಷ್ಟು ಭಾವುಕರಾದರು ಸರ್ ಗೆದ್ದ ನಂತರದಲ್ಲಿ. ಹೌದು, ಭಾವುಕ ಯಾಗಾಗ್ತದೆ ಅಂತಂದರೆ ದುಃಖಕ್ಕೂ ಬರ್ತದೆ, ಸಂತೋಷಕ್ಕೂ ಬರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಫಲಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ. ಸೊ ಇಡೀ ಟೀಮ್ ಎಲ್ಲ ಒಗ್ಗಟ್ಟಾಗಿದೆ. ನನಗೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ವಿಮಾನನೇ ಮಾಡಿಬಿಟ್ಟಿದ್ರು ಕರ್ಕೊಂಡು ಹೋಗೋಕ್ಕೆ. ನಾನೇ ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರೋಕ್ಕೆ ಹೋಗ್ಬೇಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾಂಡರ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಮ್ಮಲ್ಲಿ ಅದಕ್ಕೆ ಏನು ಬೇಕೋ KSE ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಎಲ್ಲರಿಗೂ ಇದಕ್ಕೋಸ್ಕರ ನಾವು ಅವರು ಓಪನ್ ಜೀಪಲ್ಲಿ ಬರಬೇಕು ಅಂತ ಇದ್ದರು. ಅದು ಭಾಳ, ಯಾಕೆಂದರೆ ಯಾರು ಏನಾದ್ರು ಒಂದು ಎಸಿಯೋದು ಮತ್ತೊಂದು ಮಾಡೋದು, ಇವೆಲ್ಲ ಭಾಳ ಬಿಲ್ಡಿಂಗ್ಗಳ ಮೇಲೆ ನಿಲ್ಲಿಸ್ಬಿಟ್ಟು
ಎಸೆಯೋದು ಮಾಡೋದು ಇವೆಲ್ಲ ಆಗ್ತದೆ. ಸೊ ಅದಕ್ಕೆ ಪೊಲೀಸರು ಸುಮಾರು ಸಾವಿರಾರು ಜನ ಪೊಲೀಸರನ್ನ ಇದಕ್ಕೆ ನಿಯೋಜಿಸಬೇಕಾಗ್ತದೆ. ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಎಲ್ಲ ಕೂತ್ಕೊಂಡೆಲ್ಲ ಬೆಳಗ್ಗೆ ಚರ್ಚೆ ಮಾಡಿ ನಾನು ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಮಾತಾಡಿದ್ದೀನಿ. ಈಗ ಇಮಿಡಿಯೇಟ್ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಸೆಕ್ಯೂರಿಟಿ ಆ್ಯಂಗಲ್ ಭಾಳ ಸರ್ ಅಭಿಮಾನಿಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಹುಚ್ಚ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸರ್. ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀರಾ ಸರ್? ಹೇಗೆ ಸರ್? ಏನು ಹುಚ್ಚನೂ ಇಲ್ಲ, ಏನಿಲ್ಲ. ಅಭಿಮಾನ ಅಂದರೆ ಎಲ್ಲರದ್ದು ಅಭಿಮಾನ. ಏನು ಮಾಡ್ತೀರಿ? ಈ ವಯಸ್ಸಿನಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ, ಇನ್ಯಾರಿಗಿರೋಕ್ಕೆ ಸಾಧ್ಯ? ನಾನು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಭಾಳ ಹುಷಾರಾಗಿರಬೇಕು. ಗೌರವ ಕೊಡೋಣ, ಅವ್ರಿಗೆ ಇದನ್ನು ಮಾಡೋಣ. ಇಡೀ ದೇಶ ನೋಡ್ತಾ ಇರುತ್ತೆ. ಒಂದು ಸಣ್ಣ ಇನ್ಸಿಡೆಂಟು ಆಗಬಾರ್ದು. ಸಣ್ಣ ಇನ್ಸಿಡೆಂಟ್ ಆದರೆ ಹೆಚ್ಚು ಕಮ್ಮಿ ಆಯ್ತಾರೆ. ಯಾರಿಗಾರು ಮೊಬೈಲ್ ಬಿದ್ದೋದ್ರು, ತುಳ್ದಾಯಿತು, ಯಾರು ಒಬ್ಬರಿಗೆ ಹೆಚ್ಚು ಕಮ್ಮಿ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಡ್ತು, ಕೈ ಮುರಿದೋದ್ರು, ಕಾಲು ಮುರಿದ್ಕೊಂಡು ಅಂತ, ಅದೇ ಒಂದು ದೊಡ್ಡ ಇದಾಗಿದೆ. ಅಭಿಮಾನಕ್ಕೆ ಭಾಳ ಗೌರವ ಬರಬೇಕಲ್ಲ, ಆ ರೀತಿ ಎಲ್ಲರೂ ನಡ್ಕೋಬೇಕು ಅಂತೇಳಿ ಎಲ್ಲ ಯುವಕರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಹಿಂದೆ TV9 ಮೇಲೆ ಹಾಕಿದ್ದೆ. ಆಮೇಲೆ TV9 ಅವರು ಏನೋ ಒಂದು ಸ್ಮಾಲ್ ಕಂಡೀಷನ್ಗೆ ಒಪ್ಕೊಂಡ್ರು. ಬಿಟ್ಟೆ ಅಂದರೆ ಸ್ವಲ್ಪ ಬಿಟ್ಟಿದ್ದೀವಿ. TV9 ಗೊತ್ತಲ್ಲ ನನ್ನ ಮೇಲೆ ಏನು ಮಾಡೋದು, ಮುಂಚೆ ಎಲ್ಲ ನಡೆದಿಲ್ಲ. ಸೊ ಇದಕ್ಕೆ ಸ್ವಲ್ಪ ಮಾಡಲೇಬೇಕಾಗಿ. ಈ ಸುದೀರ್ಘ ರಾಜಕಾರಣದಲ್ಲಿ ಇಷ್ಟು ವರ್ಷಗಳಲ್ಲಿ ಆರೋಪ ಪ್ರತ್ಯಾರೋಪ ಎಲ್ಲಾ ನಾಯಕರದು ಸಹಜವಾಗಿರುತ್ತೆ. ಇದೇ ವಿಶೇಷತೆ ನೋಡ್ರಿ, ನಮ್ಮ ವರ್ಕರ್ಸ್ಗೆಲ್ಲ ನಾನು ಹೋಗಿ BJP ಜೊತೆ ಸೇರ್ಕೊತಾ ಇದ್ದೀನಿ. BJP ಅವ್ರಿಗೆ ಬೆಂಬಲ ಬೀಳ್ತೀನಿ. ಮಿನಿಸ್ಟ್ರು ನನ್ನ ರಕ್ತನ ಅದು. ಕನಕಪುರದವ್ರ ರಕ್ತನೇನಪ್ಪ. ಕನಕಪುರದವ್ರು ಯಾರು ಹೋಗಿ ಆ ಥರ ಎಲ್ಲ ಹೋಗಿ ಸರೆಂಡರ್ ಆಯ್ತಾರ? ಎಲ್ಲ ಅನುಭವಿಸಾಯ್ತಲ್ಲ. ಇನ್ನೇನು ಅನುಭವಿಸ್ಬೇಕು, ಅನ್ಸ್ಭವಿಸಾಯ್ತು. ನೀವೆಲ್ಲ ನನಗೆ ಓಟ್ ಹಾಕಿ ಗೆಲ್ಸು ಆಯಿತು. ಇನ್ನೇನಿದೆ? ನೆಕ್ಸ್ಟ್ ವಿಚಾರಣೆ